नमस्कार, जय जिनेंद्र. ನಾ ಅದೇ ಶ್ರೇಯಾ ಕಿತ್ತೂರ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೋಡಿ ಅದಾರ ಸ್ನೇಕ್ ರೆಸ್ಕ್ಯೂವರ್. ಅವ್ರ ಇಂಟ್ರೊಡಕ್ಷನ್ ಮಾಡ್ತಾರೆ ರೀ. ಬರ್ರಿ ನಾವು ನೋಡೋಣ ಸ್ನೇಕ್ ರೆಸ್ಕ್ಯೂವರ್ ಅವ್ರ ಲೈಫ್ ಹೆಂಗಿರ್ತೈತಿ, ಅವ್ರು ಏನೇನು ಚಾಲೆಂಜಸ್ ಬರ್ತಾವೋ ಸ್ನೇಕ್ ಹಿಡಿ ಮುಂದೆ. ನಿಮ್ದು ಹೆಸರು ಏನೈತ್ರಿ? ನನ್ನ ಹೆಸರು ವಿಜಯ್ ಅಂತೇಳಿ. ನಾನು ಧಾರವಾಡದಾಗ ಇರ್ತೀನಿ. ಆ್ಯಕ್ಚುಲಿ ಇವ್ರು ಶ್ರೇಯಾಕ ನಮ್ಮ ರಿಲೇಷನ್ ಆಗ್ಬೇಕು. ಇದು ಹಾವು ಹಿಡಿಬೇಕು ಹಿಂಗೆ ನಿಮ್ಗೆ ತಲೆಯಾಗ ಯಾವಾಗ ಬಂತ್ರಿ? ಯಾಕೆ ನಿಮ್ಗೆ ಹಿಂಗೆ ಅನ್ನಿಸ್ತು ನಾವು ಇದು ಒಂದು ಮಾಡ್ಬೇಕಂತ? ಆ್ಯಕ್ಚುಲಿ ನಂಗೆ ಚೈಲ್ಡ್ಹುಡ್ದಾಗಿಂದ ವೈಲ್ಡ್ ಲೈಫ್ ಅಂದ್ರೆ ಸ್ವಲ್ಪ ಜಾಸ್ತಿ ಕನ್ಸರ್ನ್ ಇತ್ತು, ಲವ್ ಇತ್ತು ಜಾಸ್ತಿ. ಸೊ ನನಗೆ ಕ್ಲೋಸ್ ರಿಲೇಷನ್ ಅಂತಂದ್ರೆ ಸ್ನೇಕ್ಸ್ ಜಾಸ್ತಿ. ಯಾಕಂದ್ರೆ ಹೊಲದಾಗ ಅಡ್ಡಾಡೋದು ಬೇಕಾದ್ರೆ ಅದು ಜಾಸ್ತಿ ನೋಡ್ತಿದ್ವಿ. ನಮ್ಮ ಪಪ್ಪ ಆ್ಯಕ್ಚುಲಿ ಭಾಳ ಇದನ್ನು ಮಾಡ್ಯಾರ ಸ್ನೇಕ್ಸ್ ಮ್ಯಾಗ. ಅವ್ರು ನೋಡಿ ಸ್ವಲ್ಪ ನಾನು ಬೇಡ ಇದೆಲ್ಲ ಚಲೋ ಅಲ್ಲ ಅಂತಂತಂದು ಸ್ನೇಕ್ ರೆಸ್ಕ್ಯೂನ ಆಯ್ಕೆ ಮಾಡ್ಕೊಂಡಿದ್ದೆ 2019ದಾಗ. 19ದಾಗ ನನ್ನ ಫ್ರೆಂಡ್ ಜೊತೆ ಅವಾಗವಾಗ ಕ್ಲಾಸ್ ಬಂಕ್ ಮಾಡಿ ಹೋಗ್ತಿದ್ದೆ. ಅವಾಗ ಕಲ್ಕೊಂಡಿದ್ದೆ, ನೋಡಿ ಕಲ್ಕೊಂಡಿದ್ದೆ. ಯಾರು ಟ್ರೈನಿಂಗ್ ಅಂತೇಳಿ ಯಾರೂ ಕೊಟ್ಟಿಲ್ಲ, ನೋಡಿ ಕಲ್ಕೊಂಡಿದ್ದೆ. 2019ಇಂದ ಅರೌಂಡ್ ಇಲ್ಲಿ ಮಠ ಅಂತಂದ್ರೆ ಅರೌಂಡ್ 3500 ಸಮಥಿಂಗ್ ಆಗ್ಯಾವ. ಕೌಂಟ್ ಮಾಡಿಲ್ಲ, ಸ್ಟಿಲ್ ಕೌಂಟಿಂಗ್. ನೋಡಿ 3500 ಹಾವು ಹಿಡ್ಕೊಂಡಾರ್ರಿ. ಇದು ಭಾಳ ಬಿಗ್, ದಿಸ್ ಇಸ್ ವೆರಿ ಗ್ರೇಟ್ ಅಚೀವ್ಮೆಂಟ್ ಹೇಳ್ಬೋದು. ಇದು ನೀವು 2019ಇಂದ ಶುರು ಮಾಡಿರಿ ಅಂತ ಅಂತೀರಿ? ಹೌದಕ್ಕ. ಮತ್ತೆ ಅವಾಗ ನಿಮ್ಗೆ ಹಿಂಗ ಹಾವು ಇಲ್ಲ ಐತಿ ಈ ಏರಿಯಾನೇ ಬರ್ರಿ ಅಂತ ನಿಮ್ ಫೋನ್ ಬರ್ತೈತಿ, ಅವಾಗ ನೀವು ಏನ್ ತಯಾರಿ ಮಾಡ್ತೀರಿ ಅಲ್ಲಿ ಹೋಗಾಕ? ಫಸ್ಟಿಗೆ ನಮ್ದು PPE ಕಿಟ್ಸ್, ಹ್ಯಾಂಡ್ ಗ್ಲವ್ಸ್, ಆಮ್ಯಾಗ ರೆಸ್ಕ್ಯೂ ಸ್ಟಿಕ್. ಟಾಂಗ್ ಯೂಸ್ ಮಾಡಬಾರ್ದು. ಟಾಂಗ್ ಯೂಸ್ ಮಾಡಿದ್ರೆ ಹಾವಿಂದ ಬ್ಯಾಕ್ ಬೋನ್ ಕ್ರ್ಯಾಕ್ ಆಗ್ತೈತಿ. ಜಸ್ಟ್ ಲೈಕ್ ಅದನ್ನ ನಾವು ನೋಡಾಕ ಹಿಡಿದ್ರು ಒಂದು 2-3 ಡೇಸ್ದಾಗ ಸತ್ತೋಗ್ಬಿಡ್ತದೆ. ಟಾಂಗ್ ಒಟ್ಟ ಯೂಸ್ ಮಾಡಬೇಡ್ರಿ ಯಾರು, ಬರೀ ಸ್ಟಿಕ್ ಯೂಸ್ ಮಾಡಿರಿ. ಆಮ್ಯಾಗ ಗ್ಲವ್ಸ್ ಯೂಸ್ ಮಾಡಿರಿ ಸಣ್ಣ ಹಾವಿ ಮರಿ ಇತ್ತಂದ್ರೆ. ಆಮ್ಯಾಗ ಅಲ್ಲಿ ಹೋದಾಗ ನನಗೆ ಪ್ರಾಬ್ಲಮ್ಸ್ ಬರುದ ಅಂತಂದ್ರೆ ಹಾವಿಂದ ಏನು ಪ್ರಾಬ್ಲಮ್ಸ್ ಇಲ್ಲ, ಮಂದಿದ ಪ್ರಾಬ್ಲಮ್ಸ್. ಅವ್ರು ಚೀರಾಡ್ತಿರ್ತಾರೆ, ಹೆದರ್ತಿರ್ತಾರೆ, ಪ್ಯಾನಿಕ್ ಆಗ್ತಾರೆ. ಸೊ ಅವಾಗ ಹಾವು ಗಾಬರಿ ಆಗ್ತೈತಿ, ನಾನು ಗಾಬರಿ ಆಗ್ತೀನಿ, ನನಗೆ ರೆಸ್ಕ್ಯೂ ಮಾಡೋಕೆ ಅನುಕೂಲ ಆಗಂಗಿಲ್ಲ. ಸೊ ನಾ ಮಂದಿಗೆ ಏನು ಹೇಳೋದು ಅಂತಂತಂದ್ರೆ ರೆಸ್ಕ್ಯೂವರ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ, ಸ್ವಲ್ಪ ಒಂದು ಪರ್ಸ್ನಲ್ ಸ್ಪೇಸ್ ಬಿಟ್ರೆ ಆರಾಮ್ಸೆ ರೆಸ್ಕ್ಯೂ ಮಾಡ್ತಾನೆ. ನಿಮ್ಗೆ ಮಂದಿಗೂ ಪ್ರಾಬ್ಲಮ್ ಆಗಿಲ್ಲ, ರೆಸ್ಕ್ಯೂವರ್ಗೂ ಪ್ರಾಬ್ಲಮ್ ಆಗಿಲ್ಲ, ಹಾವಿಗೂ ಪ್ರಾಬ್ಲಮ್ ಆಗಿಲ್ಲ. ಮತ್ತು ನೀವು ಹಾವು ಹಿಡಿತೀರಿ, ಹಾವು ಹಿಡ್ದಿಂದ ಅದನ್ನ ಎಲ್ಲಿ ಹೋಗಿ ಬಿಟ್ಟು ಬರ್ತೀರಿ? ಅಲ್ಲಿ ನಾನ್ ವೆನಮಸ್ನ ರೀಲೊಕೇಟ್ ಮಾಡೋಕೆ ಪರ್ಮಿಷನ್ ಇಲ್ಲ. ನಾನ್ ವೆನಮಸ್ನ ರೀಲೊಕೇಟ್ ಮಾಡಬಾರ್ದು. ಅಷ್ಟೇ ಅರೌಂಡ್ 1 ಕಿಲೋಮೀಟರ್ ಒಳಗಡೆ ಬಿಡಬೇಕಾಗ್ತೈತಿ. ವೆನಮಸ್ ಏನೈತಲ್ಲ ಸ್ವಲ್ಪ ದೂರ ಹೋಗ್ಬಿಟ್ರು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಪ್ರೊಹಿಬಿಟೆಡ್. ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅದ್ರದ್ದು ವಿಷ ತಗೊಂಡೆ ಇದು ತಗೊಂಡೆ ಯಾವುದು ಮಾಡಂಗಿಲ್ಲ. ಸೀದಾ ಹೆಂಗೆ ಹಿಡ್ದಿರ್ತೇವೆ ಹಂಗೆ ಸೇಫಾಗಿ ತೊಗೊಂಡೋಗಿ ಕಾಡಿಗೆ ಬಿಟ್ಟು ಬರ್ತೀವಿ. ಮತ್ತು ಹಂಗೆ ಪಾಯ್ಸನಸ್ ನಿಮ್ಗೆ ನೀವು ಅಷ್ಟು ಹಾವಿನ ಬದ್ದಲ್ಲಿ ಸ್ಟಡಿ ಮಾಡಿರ, ನಿಮ್ಗೆ ಹೆಂಗೆ ಗೊತ್ತೈತಿ ಇದು ಹಾವು ಐತಿ? ನೋಡಿ ಕಲ್ತಿದ್ದಕ್ಕ. ಆ್ಯಕ್ಚುಲಿ ಆನ್ಲೈನ್ದಾಗ ಸಿಗ್ತದ ಟ್ರೈನಿಂಗ್, ಬಟ್ ಏನು ನಾ ಯಾವುದೂ ಟ್ರೈನಿಂಗ್ ತೊಗೊಂಡಿಲ್ಲ. ಯೂಟ್ಯೂಬ್ದಾಗ ಸೂರ್ಯಕೀರ್ತಿ ಅಂತೇಳಿ ಸ್ನೇಕ್ ಶಾಮ್ ಅವ್ರ ಮಗಂದ ವಿಡಿಯೋಸ್ ನೋಡಿ ಕಲ್ತಿದ್ದೆ. ರೆಸ್ಕ್ಯೂದ ಏನೈತಿ ಹೆಂಗೆ ಹಾಳಾಗಲ್ಲ ಎಲ್ಲ ಅದ್ರಾಗ ನೋಡಿ ಕಲ್ತಿದ್ದೆ ನಾನು. ಆಮ್ಯಾಗ ಅದ್ರ ಸ್ಕೇಲ್ ಕೌಂಟಿಂಗದ್ದು ಸ್ವಲ್ಪ ನಾಲೆಜ್ ಅದ್ರಾಗ ಸಿಗ್ತದೆ ಆನ್ಲೈನ್ದಾಗನ. ಗೂಗಲ್ದಾಗ ಹೊಡೆದ್ರೆ ಎಲ್ಲ ಬರ್ತದೆ. ವೆನಮಸ್ದು ಹೆಂಗಿರ್ತದೆ, ಹೆಡ್ ಶೇಪ್, ಟೇಲದ್ದು ಸ್ಕೇಲ್ ಕೌಂಟಿಂಗ್, ವೆನಮಸ್ದ ಏನು ಅದ್ರದ್ದು ಬೈಟ್ ಆದಾಗ ಎಷ್ಟು MG ವೆನಮ್ ಬಿಡ್ತದೆ, ಆಮ್ಯಾಗ ನಾನ್ ವೆನಮಸ್ದ ಏನೈತಿ ಸ್ಕೇಲ್ ಕೌಂಟಿಂಗ್ ಎಲ್ಲ ಸಿಗ್ತದೆ ಆನ್ಲೈನ್ದಾಗ. ಸ್ಕೇಲ್ ಕೌಂಟಿಂಗ್ ಅಂದ್ರೆ ಏನು? ಸ್ಕೇಲ್ ಕೌಂಟಿಂಗ್ ಅಂದ್ರಕ ಫೇಸ್ ಮ್ಯಾಗ ಇಷ್ಟ ಅಂತೇಳಿ ಇರ್ತದೆ. ವೆನಮಸ್ಸಿಗೆ 9 ಇರ್ತಾವ. ಹಿಂಗೆ ಹೆಡ್ ಮ್ಯಾಗ 2, ಇಲ್ಲೇ 9 ಇರ್ತಾವ. ಏನು ಇರ್ತಾವ? ಆ ಸ್ಕೇಲ್ಸ್ ಸ್ಕ್ವೇರ್ ಅದು ನಾನ್ ವೆನಮಸ್ ಅಕ್ಕ. ನೀವು ಅದರಲ್ಲಿ ಗೊತ್ತಾಗ್ತದೆ ಅಂದ್ರೆ ಒಮ್ಮೊಮ್ಮೆ ಏನಾಗ್ತದ, ಗುದ್ದದೊಳಗ ಮುಖಾಷ್ಟ ಹೊರಗಿಟ್ಟಿರ್ತದ. ಮುಖಾಷ್ಟ ನೋಡಿ ನಾವು ವೆನಮಸ್ಸೋ ನಾನ್ ವೆನಮಸ್ಸೋ ಮಾಡ್ಬೇಕು. ಆಮೇಲೆ ಕಲರ್ ಡಿಫ್ರೆನ್ಶಿಯೇಟ್ ಗೊತ್ತಾಗ್ತದೆ ವೆನಮಸ್ಸೋ ನಾನ್ ವೆನಮಸ್ಸೋ ಅಂತೇಳಿ. ಹಾವಿನ ದೇಶ 100 ವರ್ಷ ಅಂತಲ್ಲ, ಅದು ಕರೇನೆ ಸುಳ್ಳು. ಇದು ಸುಳ್ಳು ಮಾಮ, ಸುಳ್ಳು. ಮತ್ತೆ ಅದು ಕಣ್ಣಿನ ಒಳಗೆ ಇಟ್ಕೊಂಡು ಏನು ಇಲ್ಲ, ಸುಳ್ಳು. ಅವನ್ನ ಇದು ಮಾಡ್ಕೊಂಡು ಫೋಟೋಗ್ರಾಫ್ ಇರ್ತೈತಿ, ಎಲ್ಲ ಮಿಥ್ಯ, ಎಲ್ಲ ಮೂಢನಂಬಿಕೆ. ಹೌದಾ? ಅಂದ್ರ ಅದರಿಂದ ಕಂಟ್ರೋಲ್ ಮಾಡ್ಯಾರ. ಹಾವು ಹೊಡ್ಯಾಕ್ ಹೋಗ್ಬೇಡ್ರಿ, 12 ವರ್ಷ ಸೇಡ್ ಇರ್ತೈತಿ ಅಂತೇಳಿ ಹಿರಿಯರ ಆ ಟೈಪ್ ಕಂಟ್ರೋಲ್ ಮಾಡ್ಲಿ ಮಂದಿನ ಅಂತಂದ. ಅದು 12 ವರ್ಷ ಸೇಡ್ ಗೀಡ್ ಏನು ಇಟ್ಕೊಳಂಗಿಲ್ಲ. ಅದರಲ್ಲಿ ಹಾವಿನಲ್ಲಿ ನಾಗರಾವ್ ಅಂತ ಅಂತಾರಲ್ಲ, ಅದ್ರಾಗ ಹೆಚ್ಚಿನ ಇದು ವಿಷ ಇದ್ದಂತ ಹಾವುಗಳು ಭಾಳ ಎಷ್ಟು ವೆರೈಟಿ ಇದಾವೆ ಅಂದ್ರೆ ಟೋಟಲ್ ಇಂಡಿಯಾದಾಗ ನಮ್ಮ ಧಾರವಾಡ ಹುಬ್ಳಿದಾಗ ಕಂಡು ಬರೋದು ಏನಪ್ಪ ಅಂತಂದ್ರೆ 4 ಥರ ವೆನಮಸ್. ಫಸ್ಟ್ ಸ್ಪೆಕ್ಟಾಕಲ್ಡ್ ಕೋಬ್ರಾ ನಾಗರಹಾವ, ಆಮ್ಯಾಗ ಕಾಮನ್ ಕ್ರೇಟ್ ಅಂತ ಬರ್ತದ. ನಾಗರಹಾವಿನಕ್ಕಿಂತ 14 ಪಟ್ಟು ವಿಷ ಜಾಸ್ತಿ ಇರ್ತದ.
ಅದ ರೇರ್ ಸಿಗೋದು. ಯಾಕಂದ್ರೆ ನೈಟ್ ಟೈಮ್ ಅಷ್ಟೇ ನಾಕ್ಟರ್ನಲ್ ಸ್ಪೀಶಿ ಅದ, ನೈಟ್ ಟೈಮ್ ಅಷ್ಟೇ ಆಕ್ಟಿವ್ ಆಗಿರ್ತದ. ಆಮ್ಯಾಗ ರಸಲ್ ಸ್ವೈಪರ್ ಅಂತ ಬರ್ತದ, ಕೊಳಕ್ ಮಂಡ್ಲ ಅಂತ ಅಂತಾರೆ. ಅದು ನಾಕ್ಟರ್ನಲ್ ಬಟ್ ಸಿಗ್ತದ ಮಧ್ಯಾಹ್ನ ಟೈಮ್, ಹಿಂಗೆ ಮಾರ್ನಿಂಗ್ ಟೈಮು ಸಿಗ್ತದೆ, ನೈಟ್ ಟೈಮು ಸಿಗ್ತದೆ. ಆಮ್ಯಾಗ ಸಾಸ್ಕೇಡ್ ವೈಪರ್ ಹಿಲ್ ಸ್ಟೇಷನ್ದಾಗ ಜಾಸ್ತಿ ಸಿಗ್ತದೆ. ಅಂಡರ್ ದ ರಾಕ್ಸ್ ಏನು ಮಡ್ಡಿ ರಾಕ್ಸ್ ಇರ್ತಾವಲ್ಲ, ಅಂಡರ್ ದ ರಾಕ್ಸ್ ಇರ್ತದೆ. ಅಂತಲ್ಲಿ ಹೋದಾಗ ಶೂಸ್ ಹಾಕ್ಕೊಂಡು, ಆಮ್ಯಾಗ ಹೊಲ್ದಾಗ ಕೆಲಸ ಮಾಡ್ಬೇಕಾರೆ ಗಮ್ ಶೂಸ್ ಹಾಕ್ಕೊಂಡು ಕೆಲಸ ಮಾಡೋದು ಭಾಳ ಉತ್ತಮ. ಅಂದ್ರೆ ಬೈಟ್ಸ್ ಅವಾಯ್ಡ್ ಆಗ್ತಾವೆ ಜಾಸ್ತಿ. ನಾಗರಾವಿಂದ ಮತ್ತು ರಸಲ್ ಸ್ವೈಪರ್ದ ಬೈಟ್ ಜಾಸ್ತಿ ಇಂಡಿಯಾದಾಗ ಆಗೋದು. ಸೊ ಕೇರ್ಫುಲ್ ಆಗಿರ್ಬೇಕು ಎಲ್ಲೋ ಹೋಗುತ್ಬೇಕಾರೆ ಶೂಸ್. ಆಮ್ಯಾಗ ಎಲ್ಲೋ ಕೈ ಹಾಕುತ್ಬೇಕಾರೆ ಒಂದು ಕೋಲ್ ತೊಗೊಂಡು ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಅಲ್ಲಿ ಏನು ಇಲ್ಲ ಅಂದಮೇಲೆ ಕೈ ಹಾಕ್ಬೇಕು. ಸಪೋಸ್ ಈಗ ಹಾವು ಸ್ವಲ್ಪ ಕಚ್ತೀವಿ ಅಂದ್ರೆ ಎದ್ರಾಗ ಕ್ಯಾರಿಯೋ ಅಂತಾರೆ, ಬೇರೆ ಬೇರೆ ಥರ ಇರ್ತಲ್ಲ, ಅದಕ್ಕೆ ಫಸ್ಟ್ ಏಡ್ ಏನು ಮಾಡ್ಕೋಬೇಕು ನಾವು? ಫಸ್ಟ್ ಏಡ್ ಏನಂತಂದ್ರೆ ಪ್ರಿಕಾಷನರಿ ನಾವು, ಯಾಕಂದ್ರೆ ಕಡ್ದಿದ್ದ ಜಾಗ ಮೂಮೆಂಟ್ ಆಗಬಾರ್ದು, ಏನು ಕಟ್ಟಬಾರ್ದು. ಒಂದು ಅದು ಅಳಗಾಡ್ಲಾರಂಗೆ ಏನೋ ಒಂದು ಲೈಟಾಗೆ ಭಾಳ ಟೈಟ್ ಅಲ್ಲ, ಅಳಗಾಡ್ಲಾರಂಗೆ ಏನೋ ಒಂದು ಕಟ್ಗಿನೋ ಏನೋ ಅದಕ್ಕೆ ಬೈಟ್ ಆಗಿದ್ದ ಜಾಗಕ್ಕೆ ಉದ್ದಾಗ ಹಿಂಗೆ ಕಟ್ಟಿ ಅದನ್ನ ಅಳಗಾಡ್ಲಾರಂಗೆ ಪೇಷಂಟ್ನ ಮಲಗಿಸ್ಬಾರ್ದು, ನಿದ್ದೆ ಹತ್ತಬಾರ್ದು, ಓಡಿಸ್ಬಾರ್ದು ಪೇಷಂಟ್ನ, ಸುಸ್ತಾಗಬಾರ್ದು ಅವ್ರಿಗೆ. ಒಟ್ಟು ಪ್ಯಾನಿಕ್ ಆಗಬಾರ್ದು ಯಾರು, ಅವ್ರನ್ನೂ ಪ್ಯಾನಿಕ್ ಹಾಕಾರ ಪೇಷಂಟು. ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ಏಡ್ ಅಂತ ಆ್ಯಂಟಿವೆನಮ್. ಫಸ್ಟ್ ಏಡ್ ಅನ್ನಕ್ಕೆ ಇಷ್ಟ, ಅದು ನೋವು ತೊಳಿಬೋದು, ಏನು ಹಚ್ಚಂಗಿಲ್ಲ. ಅರ್ಶಿನ ಪುಡಿ ಹಚ್ಚೋದು, ಡೆಟಾಲ್ ಹಾಕೋದು ಏನು ಹಚ್ಚಂಗಿಲ್ಲ. ಬೈಟ್ ಮೇಲೆ ಕಟ್ ಮಾಡಂಗಿಲ್ಲ, ಆಮ್ಯಾಗ ಸಕ್ ಮಾಡಂಗಿಲ್ಲ, ಇನ್ನೊಬ್ರು ಬಾಯಿ ಹಚ್ಚಿ ಅದದು ಏನು ಮಾಡಂಗಿಲ್ಲ. ಸೀದಾ ಏನರ ಒಂದು ಲೈಟಾಗೆ ಮೂಮೆಂಟ್ ಆಗ್ಲಾರಂಗೆ ಏನರ ಒಂದು ಕಟ್ಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನೀರ್ ಗೀರ್ ಏನು ಕುಡ್ಸಕ್ ಹೋಗ್ಬಾರ್ದು, ಆಯಿಂಟ್ಮೆಂಟ್ ಅದು ಏನಿಲ್ಲ, ನೀರ್ ಸದೇ ಕುಡ್ಸಕ್ ಹೋಗ್ಬಾರ್ದು. ಸಜೆಷನ್ ಅಂತ ನಾವು ಪ್ರಿಕಾಷನ್ ಟೈಮ್, ಈಗ ನಾವು ಹಾಸ್ಪಿಟಲ್ ದೂರ ಇರುತ್ತೆ, ಈಗ ನಾವು ಬೇರೆ ಅನ್ನೊಂದು ಪ್ಲೇಸ್ ಇರ್ತೀವಿ, ಸಡನ್ ಆಗಿ ಒಂದು 10-15 ಕಿಲೋಮೀಟರ್ ಇರುತ್ತೆ, ಇದನ್ನ ಟೈಮ್ ಇರುತ್ತಲ್ಲ, ಆ ಟೈಮ್ದಾಗ ನಮ್ಗೆ ಅವು ರೀಚ್ ಆಗಕ್ಕೆ ಹಾಕಿರೋದಿಲ್ಲ, ಅವತ್ತು ಪಾಯ್ಸನ್ಸ್ ಇರುತ್ತಲ್ಲ ಅದು. ಅವಾಗ ಈಗ ನಾಗರಾವ್ ಅದು ಭಾಳ ಪಾಯ್ಸನ್ ಇರುತ್ತೆ, ಅದು ಎಷ್ಟು ಕಡದಿಂದ ಎಷ್ಟು ಟೈಮ್ದಾಗ ಅವರು ಡೆತ್ ಆಗ್ಬೋದು, ಅದು ಏನು ಟೈಮಿಂಗ್ ಇರ್ತಾ ಅದಕ್ಕೆ? ನನಗೆ ಆಕ್ಚುಲಿ ಅಂತಂದ್ರೆ ಬೈಟ್ ಆದ್ಮ್ಯಾಗ 8 hours ನಾರ್ಮಲ್ ಇರ್ತಾನ ಮನುಷ್ಯ. 8 hours ಮಟ ಒಂದೊಂದು ಇದನ್ನ ಸಿಂಪ್ಟಮ್ಸ್ ಕಾಣ್ಕೊಂತ ಹೋಗ್ತಾವ ಮಮ್ಮ. ಕಣ್ಣು ಕೆಂಪಾಗುದು, ವಾಂತಿ ಬರುದು, ಮೈ ಬಿಸಿ ಆಗುದು, ಬ್ರೀದಿಂಗ್ ಪ್ರಾಬ್ಲಮ್ ಆಗುದು ಆಗ್ತಾವ. ಬಟ್ 8 hours ಮಟ ಬಿಟ್ರೆ ಚಾನ್ಸಸ್ ರೇರ್. ಬಿಲೋ ಹಾಫ್ ಆನ್ ಅವರ್ 15 minutes ಒಳಗೆ ಹೋದ್ರೆ ಚಾನ್ಸಸ್ ಇರ್ತದ. ಈಗ ಕಡದಲ್ಲಿ ಅದನ್ನ ಮೊದಲು ಕಟ್ಟಕ್ಕೆ ಸುಳ್ಳು ಅನ್ನೋದು ಸುಳ್ಳು ಮಾಡಬಾರ್ದು, ಕಟ್ಟಬಾರ್ದು. ಕಟ್ಟಿದ್ರೆ ವೇನ್ಸ್ ಬ್ಲಾಕ್ ಆಗ್ತಾವೆ. ಅದೇನು ಬ್ಲಡ್ ಒಳಗ ವೆನಮ್, ಯಾಕಂದ್ರ ಒಂದು ಕಪ್ ಆಫ್ ವಾಟರ್ದಾಗ ನೀವು ಇಂಕ್ ಹಾಕಿ ಇಂಕ್ ಅಷ್ಟು ತೆಗಿಬೇಕನ್ನ ಆಗಂಗಿಲ್ಲ. ಜಸ್ಟ್ ಲೈಕ್ ವೆನಮ್ ಬ್ಲಡ್ ಒಳಗೆ ಒಂದ್ಸಲ ಮಿಕ್ಸ್ ಆತಂದ್ರೆ ಆಂಟಿ ವೆನಮ್ ಅದಕ್ಕೆ ಮದ್ದು. ಸಕ್ ಮಾಡಿದ್ರೆ ಏನೋ ಕಟ್ಟಿ ಅದ ರಕ್ತ ಪ್ಲಸ್ ಮಾಡಿ ರಕ್ತ ಹೋಗಾಕ್ ಬಿಟ್ರೆ ಹೋಗಂಗಿಲ್ಲ. ಕಟ್ಟುದು ಯಾಕಂದ್ರೆ ಮತ್ತೆ ಕಟ್ ಹಾಕಿರೋದು ಬ್ಲಡ್ ಮೇಲ್ಗಡೆ ಹೋಗಬಾರ್ದಂತ, ಮೇಲ್ಗಡೆ ಹೋಗಬಾರ್ದಂತಲ್ಲ ಮಮ್ಮ. ಅದ ಅಲ್ಲಿಂದ ಏನಕ್ಕೈತಿ ಈ ಕಡೆ ಪೂರ್ತಿ ತಗೊಂಡ್ಬಿಡ್ತೈತಿ, ಕಟ್ ಮಾಡಿ ಚಲ್ಬೇಕಾಕೈತಿ. ಗ್ಯಾಂಗ್ರೀನಿಗೆ ಚಾನ್ಸಸ್. ಕಟ್ಗಿ ಮೂಮೆಂಟ್ ಆಗ್ಬಾರ್ದು ಅಂತ ಹೇಳಿ ಹಿಂಗ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತೈತ್ರಿ. ಸೊ ಫಾಸ್ಟ್ ಈಗ ಫ್ರಾಕ್ಚರ್ ಅದ ಕಟ್ತಲ್ಲ ಮೂಮೆಂಟ್ ಆಗಲ್ಲ, ಆ ರೀತಿ ಲೈಟ್ ಆಗಿ ಟೈಟ್ ಕಟ್ಟು ಅದ ಮೂಮೆಂಟ್ ಆಗ್ಲಾರಂಗ್ ಕೈ ಕಟ್ಕೊಂಡು ಹೋಗ್ಬಿಡು. ಕಾಲತ್ತಿ ಕಾಲಿಗಾದ್ರೂ ಅದೇ ರೀತಿ ಸೇಮ್ ಬೆಂಡ್ ಮಾಡೋಂಗಿಲ್ಲ. ಈಗ ಹಾವಿನ ಹಲ್ಲು ತೆಗೆದು ಅದ ಪಾಯ್ಸನ್ ಇದನ್ ಮಾಡ್ತಾರಲ್ಲ, ಇದರಿಂದ ಏನೋ ಇಂಜೆಕ್ಷನ್ ಇದನ್ನ ಮಾಡ್ತಾರಂತಲ್ಲ, ಅದು ಏನೋ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗಲಿಲ್ಲ. ಇಲ್ಲ ಮ್ಯಾಮ್, ಅದಕ್ಕೆ ಆಕ್ಚುಲಿ ವೆನಮ್ ಇಂದನ ಆಂಟಿ ವೆನಮ್ ಮಾಡ್ತಾರ, ಅದು ಖರೆ. ಬಟ್ ಏನ ಎಲ್ಲರಿಗೂ ತೆಗಾಕ್ ಪರ್ಮಿಷನ್ ಇಲ್ಲ, ಅದು ಗೌರ್ಮೆಂಟ್ ಅಥಾರಿಟಿ ಬೇಕು. ಅದಕ್ಕೆ ಅಥರೈಸ್ಡ್ ಪರ್ಸನ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವ್ರ ಅವ್ರ ಕಡೆ ಸಿಕ್ಕಿದ್ದ ರೇರ್ ಸ್ಪೀಶಿ ಏನಿರ್ತದಲ್ಲ ಹಾವ, ಅದರಿಂದ ವೆನಮ್ ತಕ್ಕೊಂಡು ಆಂಟಿ ವೆನಮಿಗೆ ಇದು ಮಾಡ್ತಾರ. ಆಮ್ಯಾಗ ಇದು ಹಲ್ ಕಟ್ ಮಾಡ್ತಾರ, ಅದು ಅಂತಾರಲ್ಲ, ಅದೆಲ್ಲ ಮಾಡಬಾರ್ದು ಆಕ್ಚುಲಿ. ಯಾಕಂದ್ರೆ ಅದಕ್ಕೆ ಮೇನ್ ಇರುದ 2 ಫ್ಯಾಂಕ್ಸ್. ಅವಕ್ಕೆ ಆಕ್ಚುಲಿ ಟೀತ್ಸ್ ಅನ್ನಂಗಿಲ್ಲ, ಫ್ಯಾಂಕ್ಸ್ ಅಂತಾರ. ಅದರಿಂದನ ಅದು ಒಳಗ ಇಂಟೇಕ್ ಮಾಡ್ತೈತಿ, ಏನೋ ಫುಡ್ ಕನ್ಸ್ಯೂಮ್ ಮಾಡ್ತೈತಲ್ಲ, ಅದರಿಂದ ಹಿಂಗ ಸ್ಟೆಪ್ ನಾವ್ ಏನ್ ಕಾಲಿಡ್ತೇವಲ್ಲ ಆ ಟೈಪ್ ಮುಂದೆ ಒಂದ್ ತಗದ್ ಮುಂದೆ ಹಾಕೊಂತ ಚೈನ್ ಸಿಸ್ಟಮ್ದಾಗ ಇದನ್ ಮಾಡ್ತೈತಿ, ಕನ್ಸ್ಯೂಮ್ ಮಾಡ್ತೈತಿ. ಈಗ ಹಾವು ಕಚ್ಚಿರ ಅದು ಹಾವು ಹಿಂಗ್ ಕಡದ ನಂತರ ಟರ್ನ್ ಆದಾಗ ಪಾಯ್ಸನ್ ಬಿಡುತ್ತಂತ, ಸ್ಟೇಟ್ ಹಿಂಗ್ ಹರ್ಕೊಂತ ಅಂದ್ರೆ ಅದು ಪಾಯ್ಸನ್ ಬಿಡ್ತೈತೆ? ಇಲ್ಲ, ಆಕ್ಚುಲಿ ಅದ ಫ್ಯಾಂಕ್ಸ್ ಹೆಂಗಿರ್ತಾವ ಅಂದ್ರ ಕರ್ವ್ ಇರ್ತಾವ. ಸೊ ಅದ ಕಚ್ಚಿದಾಗ ಒಳಗ ಹಲ್ ಸಿಕ್ಕೋತಾವಲ್ಲ, ಅವಾಗ ಹೊಳತೈತ, ಹಲ್ಲ ತಕ್ಕೋಬೇಕಂತ ಹೊಳತೈತಲ್ಲ, ಅವಾಗ ಜಾಸ್ತಿ ವೆನಮ್. ಅದ್ರದ್ದು ಏನ್ ವೆನಮ್ ಗ್ಲ್ಯಾಂಡ್ ದಾಗ ಎಷ್ಟು ಪೂರ್ತಿ ವೆನಮ್ನ ಬಿಡ್ತೈತಿ. ಸೊ ಅವಾಗ ಜಾಸ್ತಿ ವೆನಮ್ ಅಂದ್ರ ಅದ ಒಂದ್ ಬೈಟ್ ದಾಗ ಮಿನಿಮಮ್ 60 mg ಬಿಡ್ತದ ನಾಗರಾವ್. 60 mg ಆಫ್ ವೆನಮ್ ಬಿಟ್ಟಾಗ ಸೊ ಅದ ಹಿಂಗ್ ತಿರುಗಿದಾಗ ಜಾಸ್ತಿ
ಜಾಸ್ತಿ ವೆನಮ್ ಗ್ಲ್ಯಾಂಡ್ ಪೂರ್ತಿ ಅದ್ರದ್ದು ಜಾಲೈನಿಂದ ಪೂರ್ತಿ ಪ್ರೆಸ್ ಆಗಿ ಜಾಸ್ತಿ ಹೋಗ್ತದೆ ವೆನಮ್. ಅದಕ್ಕೆ ನಿಮ್ಗೆ ಈ ಫೀಲ್ಡ್ನಾಗ ಅಷ್ಟು ವರ್ಕ್ ಮಾಡಿ ಅದ್ರದ್ದು ನಿಮ್ಗೆ ಅಷ್ಟು ಫುಲ್ ನಾಲೆಜ್ ಸಿಕ್ಬಿಟ್ಟು ಹಾಂ ಸಿಕ್ಬಿಟ್ಟದಕ್ಕ. ಮತ್ತು ನೀವು ನಮ್ಮ ಅಷ್ಟೂರ್ಗೆ ಅಂದ್ರೆ ಪಬ್ಲಿಕ್ಗೆ ನೀವು ಏನು ಮೆಸೇಜ್ ನಿಮ್ಗೆ ಕೊಡೋದೈತಿ ಇದು ಸ್ನೇಕ್ಸ್ ರಿಲೇಟೆಡ್ ಅಂತ ಸೇವ್ ದ ಸ್ನೇಕ್ಸ್. ಜಸ್ಟ್ ಹಾವು ನೋಡಿದ ಕೂಡಸೆ ಪ್ಯಾನಿಕ್ ಆಗೋದು ಬೇಡ, ಅದೇನು ಮಾಡಂಗಿಲ್ಲ, ಅದು ದುಶ್ಮನ್ ಅಲ್ಲ. ನೀವು ಅದಕ್ಕೆ ಏನೋ ಮಾಡಿದ ಕೂಡಸೆ ನಿಮಗೆ ಸೇಡ್ ಇಟ್ಕೊಂಬಂದು ಕಡೆಯಾಕ ಅದೆಲ್ಲ ಮಿತ್ಸ್, ಅದು ಪಿಕ್ಚರ್ದಾಗ ಅಷ್ಟೇ ಚಲೋ ಇರ್ತೈತಿ. ಹಾವು ಕಂಡು ಕೂಡಸೆ ಯಾವುದೋ ರೆಸ್ಕ್ಯೂವರಿಗೆ ಕಾಲ್ ಮಾಡಿರಿ, ಒಟ್ಟು ನಿಯರ್ ಬೈ ಪಟ್ನ ಬಂದು ರೀಚ್ ಆಗೋರಿಗೆ ಕಾಲ್ ಮಾಡಿರಿ. ಡೋಂಟ್ ಕಿಲ್, ಜಸ್ಟ್ ಕಾಲ್. ಮತ್ತು ನಿಮ್ಗೆ ಕಾಲ್ ಮಾಡ್ಬೇಕಂದ್ರೆ ನನ್ಗೆ ಧಾರವಾಡ, ಹುಬ್ಳಿ, ಧಾರವಾಡದಾಗ ಆಲ್ ಓವರ್ ಬೇಕಾದಲ್ಲಿದ್ರೆ ಕಾಲ್ ಮಾಡಿರಿ. ನನ್ನ ನಂಬರ್ ತೊಗೋರಿ 9148291559. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.